ಕೊಡಗು ಕಾವೇರಿ ಜಲನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಹಳೆ ಮೈಸೂರು ಭಾಗದ ಅನ್ನದಾತರಿಗೆ ಗುಡ್ ನ್ಯೂಸ್ ಇದು. ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟದ ಏರಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಹಳೆ ಮೈಸೂರು ಭಾಗದ ಅನ್ನದಾತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೆಆರ್ಎಸ್ ಡ್ಯಾಂನ ಒಳ ಹರಿವು. ದಿಢೀರನೆ 16,000 ಕ್ಯೂಸೆಕ್ಗೆ ಏರಿಕೆಯಾಗಿದೆ ಒಳ ಹರಿವು. 111 ಅಡಿ ಭರ್ತಿಯಾಗಿರುವಂತದ್ದು ಕೆಆರ್ಎಸ್ ಡ್ಯಾಂಗೆ 16,936 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಡ್ಯಾಂನಿಂದ 951 ಕ್ಯೂಸೆಕ್ ನೀರು ಹೊರಕ್ಕೆ ಬಿಡಲಾಗ್ತಾ ಇದ್ದು ಜಲಾಶಯದಲ್ಲಿ 32,686 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಮಂಡ್ಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಡ್ಯಾಮ್ ಇಂದಿನ ನೀರಿನ ಮಟ್ಟವನ್ನು ಗಮನಿಸ್ತಾ ಹೋಗೋದಾದ್ರೆ ಗರಿಷ್ಠ ಮಟ್ಟ 124.80 ಅಡಿ ಇದೆ. ಇಂದಿನ ಮಟ್ಟ 111 ಅಡಿ. ಗರಿಷ್ಠ ಸಾಮರ್ಥ್ಯ ಇರುವಂತದ್ದು 49,452 ಟಿಎಂಸಿ. ಇಂದಿನ ಸಾಮರ್ಥ್ಯ ಬಂದ್ಬಿಟ್ಟು 32,686 ಟಿಎಂಸಿ ಇದೆ. ಒಳಹರಿವು 16,936, ಇನ್ನು ಹೊರಹರಿವು 951 ಇದೆ. ಸೊ ಹಾಗಾಗಿ ಕೊಡಗು ಕಾವೇರಿ ಜಲನಯನ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಭಾರಿ ಮಳೆ ಸುರಿತಾ ಇದೆ. ಹಾಗಾಗಿ ಹಳೆ ಮೈಸೂರು ಭಾಗದ ಅನ್ನದಾತರಿಗೆ ಒಂದು ರೀತಿ ಗುಡ್ ನ್ಯೂಸ್. ಈ ಹಿಂದೆ ಕೂಡ ಕೆಆರ್ಎಸ್ ಡ್ಯಾಂನಲ್ಲಿ ನೀರು ಖಾಲಿಯಾದಂತಹ ವಿಚಾರವಾಗಿ ಹಾಗೆ ನೀರನ್ನ ಹರಿಬಿಡುತ್ತಿದ್ದಂತಹ ವಿಚಾರವಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗಾಗಲೇ ಪೂರ್ವ ಮುಂಗಾರು ಬೇಗನೆ ಆರಂಭವಾಗಿತ್ತು. ಮೇ ತಿಂಗಳಿಂದ ಶುರುವಾದಂತಹ ಮಳೆಯ ಅಬ್ಬರ ಜೂನ್ ವರೆಗೂ ಕೂಡ ಮುಂದುವರೆದಿದೆ. ಹವಾಮಾನ ಇಲಾಖೆ ಇನ್ನು 2-3 ದಿನಗಳ ಕಾಲ ಮಳೆಯಾಗುವ ಮುನ್ಸೂಚನೆಯನ್ನ ಕೊಟ್ಟಿದ್ದು ಕೆಲವೊಂದಿಷ್ಟು ಭಾಗಕ್ಕೆ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್, ಅದರ ಜೊತೆಗೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದೆ. ಇದರ ಜೊತೆಗೆ ಈ ಕೊಡಗು ಹಾಗೆ ಕಾವೇರಿ ಇನ್ನು ಮಲೆನಾಡು ಭಾಗದ ಕಡೆ ಅತಿ ಹೆಚ್ಚಾಗಿ ಮಳೆ ಸುರಿತಾ ಇದೆ. ಮೃಗಶಿರ ಮಳೆಯಿಂದಾಗಿ ಜನರು ಹಾಗೆ ರೈತರ ಮುಖದಲ್ಲಿ ಸಾರ್ವಜನಿಕರಿಗೆ ಕೆಲವೊಂದಿಷ್ಟು ವಿಚಾರವಾಗಿ ಅಸ್ತವ್ಯಸ್ತವಾಗಿರ್ಬೋದು. ಆದರೆ ಡ್ಯಾಮ್ಗಳು, ನದಿ ತೊರೆಗಳು, ಜಲಾಶಯಗಳೆಲ್ಲ ಕೂಡ ತುಂಬಿ ಹರಿತಾ ಇವೆ. ಜೀವಕಳೆ ಬಂದಂತಾಗಿದೆ. ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಈ ವರ್ಷ ಬೆಳೆಗೆ ಸಾಕಷ್ಟು ನೀರು ಸಂಗ್ರಹ ಆಗಿದೆ ಎನ್ನುವ ಒಂದು ಸಂತಸ ರೈತರಲ್ಲಿ ಮನೆ ಮಾಡಿರುವಂತದ್ದು. ಹಾಗಾಗಿ ಕೆಆರ್ಎಸ್ ಡ್ಯಾಮ್ ತುಂಬಿದ್ರೆ ಬಹಳ ಖುಷಿನೇ ಆಗುತ್ತೆ. ಅಲ್ಲಿನ ಅಕ್ಕಪಕ್ಕದ, ಅದು ಕೂಡ ಹಳೆ ಮೈಸೂರು ಭಾಗದ ರೈತರಿಗೆ ಸಾಕಷ್ಟು ರೀತಿಯಲ್ಲಿ ಖುಷಿ ಆಗುತ್ತೆ. ಸೊ ಈಗ ಸದ್ಯದ ಮಟ್ಟಿಗೆ ಡ್ಯಾಮ್ನ ಸಾಮರ್ಥ್ಯ ಹಾಗೆ ನದಿಗೆ ನೀರು ಹರಿಬಿಡ್ತಾ ಇರುವಂತಹ ವಿಚಾರವಾಗಿ ಒಳಹರಿವು ಹೊರಹರಿವು ಇದೆಲ್ಲವನ್ನ ಗಮನಿಸಬೇಕಾಗುತ್ತೆ. ಸೊ ಈಗ ಅಂತೂ ಒಟ್ಟಾರೆಯಾಗಿ ಈ ಮಳೆಯಿಂದ ಎಲ್ಲ ಡ್ಯಾಂಗಳಿಗೂ ಜೀವಕಳೆ ಬಂದಿದೆ.